ಜೈ ಹಿಂದ್ ಅಭ್ಯರ್ಥಿಗಳು. ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿರಿಯಲ್ಲಿಯ 2ನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಭ್ಯರ್ಥಿಗಳು ಗಮನಿಸುವುದು ಭಾಳ ಕ್ಲಿಯರ್ ಆಗಿ ಇರ್ತಕ್ಕಂಥ ವಿಡಿಯೋ ಇದು. HD ವಿಡಿಯೋದ ಪ್ರತಿಯೊಬ್ಬರನ್ನ ನೀವು ಇಲ್ಲಿ ಗುರುತಿಸ್ಬೋದು. ಇದು 400 ಮೀಟರ್ ಟ್ರ್ಯಾಕ್ ಅದ. ಈ ರನ್ನಿಂಗ್ ಬಿಡಲಿಕ್ಕೆ ಎಲ್ಲರನ್ನು ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ರೂಲ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸ್ಬೋದು, ಟ್ರ್ಯಾಕನ್ನು ನೋಡ್ಬೋದು, ಪ್ರತಿಯೊಂದು ಲೈನ್ ನೋಡ್ಬೋದು, ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ಅಗದಿ ಕ್ಲಿಯರ್ ಆಗಿರ್ತಕ್ಕಂಥ ವಿಡಿಯೋನ ನಾನು ನಿಮಗೆ ಕೊಡ್ತಾ ಇದ್ದೀವಿ. ಇದು ಯಾದಗಿರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿರಿಯಲ್ಲಿಯ ವಿಡಿಯೋ ನೋಡ್ತಾ ಇದ್ದೀರಿ. ಆ ರನ್ನಿಂಗ್ ಸ್ಟಾರ್ಟ್ ಆಗೋದಕ್ಕೆ ಟೈಮು ಸ್ಟಾರ್ಟ್ ಆಗ್ತದೆ. ನೀವು ಅಭ್ಯರ್ಥಿಗಳು ಗಮನಿಸಬೇಕು. ಪ್ರತಿಯೊಂದು ಪ್ರತಿನಿತ್ಯ ಬರ್ತಕ್ಕಂಥ ನೋಡ್ರಿ ಸ್ಟಾರ್ಟ್ ಆಯಿತು, ರನ್ನಿಂಗ್ ಸ್ಟಾರ್ಟ್ ಆಯಿತು, ಅಭ್ಯರ್ಥಿಗಳಿಗೆ ಟೈಮು ಸ್ಟಾರ್ಟ್ ಆಯಿತು. ವಿಡಿಯೋ ಭಾಳ HD ಆಗಿದೆ. ನಿಮ್ಮ ಮೊಬೈಲ್ನಲ್ಲಿ ಸಹಿತ ನೀವು HD ಆಗಿ ಇಟ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ಆರ್ಮಿ ಅಧಿಕಾರಿಗಳು ಇಲ್ಲಿ ಬರ್ತಾ ಇದ್ದಾರೆ. ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಮಾಡಲಿಕ್ಕೆ ಸಹಿತ ಅಲ್ಲಿ ಸ್ಥಳ ಅವಕಾಶವನ್ನು ಮಾಡಿದ್ದಾರೆ. ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು. ಪ್ರತಿಯೊಂದು ಬ್ಯಾಚ್ನಲ್ಲಿ 100 ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಇವಾಗ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. 400 ಮೀಟರ್ ಎಕ್ಯುರೇಟ್ 400 ಮೀಟರ್ ಟ್ರ್ಯಾಕ್ ಅದ. ಸ್ವಲ್ಪ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಯಾಕಂದರೆ ಪ್ರತಿ ವರ್ಷ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ಇಲ್ಲಿ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತವೆ. ಅದೇ ರೀತಿಯಾಗಿ ಮೊದಲು ಉಸಿಕಿತ್ತು, ಸ್ವಲ್ಪ ತೊಂದರೆ ಇತ್ತು. ಈಗೇನು ತೊಂದರೆ ಇಲ್ಲ, ಆರಾಮಾಗಿ ನೋಡ್ಬೋದು. ನೀವು ಟ್ರ್ಯಾಕ್ ನೋಡಿದ್ರೆ ಗೊತ್ತಾಗ್ತದೆ. ಅಗದಿ ವಿಡಿಯೋ ಕ್ಲಿಯರ್ ಆಗಿದೆ. ಪ್ರತಿಯೊಬ್ಬರನ್ನು ನೀವು ಗುರುತಿಸ್ಬೋದು. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರೆ ಸಹಿತ ನೀವು ಕಮೆಂಟ್ ಮಾಡಬೇಕು ಅಭ್ಯರ್ಥಿಗಳು. ನಿಮ್ಮ ಸ್ನೇಹಿತರು ಈ ಬ್ಯಾಚ್ನಲ್ಲಿ ಯಾರಾದರೂ ಇದ್ದರೆ ಕಮೆಂಟ್ ಓಡಿ ಜೋರಾಗಿ ಬಾರಿ ಓಡ್ತಾ ಇದ್ದಾರೆ ಮುಂದಿನ. ಅದೇ ರೀತಿಯಾಗಿ ಹಿಂದಿನ ಸಹಿತ ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಯುವಕರು ತಲೆಗೆ ಟಾವಲನ್ನು ಕಟ್ಕೊಂಡು ಓಡ್ತಾ ಇದ್ದಾರೆ. ಯಾವುದೋ ಒಂದು ವಿಶೇಷತೆ ಹೇಳ್ಬೋದು. ನಾವು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೋಡ್ಬೋದು, ಟೈಮ್ ನೋಡ್ಬೋದು 1:12. ಫಸ್ಟ್ ರೌಂಡ್ ಮುಗಿಸಿದ 1:12. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ಅಗದಿ ಕ್ಲಿಯರ್ ಆಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇದು 400 ಮೀಟರ್ ಟ್ರ್ಯಾಕ್ದಲ್ಲಿ 5 ನಿಮಿಷ 30 ಸೆಕೆಂಡ್ ಒಳಗಡೆ ಹೊಡಿದರೆ ಫಸ್ಟ್ ಗ್ರೂಪ್ 60ಕ್ಕೆ 60 ಮಾರ್ಕ್ಸ್ ಬರ್ತದೆ. ಅದೇ ರೀತಿಯಾಗಿ 5:31ರಿಂದ 5:45 ಹೋದರೆ ಸೆಕೆಂಡ್ ಗ್ರೂಪ್ 48 ಮಾರ್ಕ್ಸ್, 12 ಮಾರ್ಕ್ಸ್ ಮೈನಸ್ ಆಗ್ತದೆ. ಅಭ್ಯರ್ಥಿಗಳೇ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟು ಫಿಸಿಕಲ್ ಸಿಗ್ತದೆ. ಇಲ್ಲಿ ಮೇನ್ ಇರೋದು ರನ್ನಿಂಗು ಮತ್ತು ಪುಲಪ್ಸು ಎರಡಕ್ಕೆ ಮಾರ್ಕ್ಸ್ ಇರ್ತದೆ. ಅಭ್ಯರ್ಥಿಗಳು ಗಮನಿಸ್ಬೋದು. 2ನೇ ರೌಂಡ್ ಭಾಳ ವೇಗವಾಗಿ ರನ್ನಿಂಗ್ ಮಾಡ್ತಾ ಇದ್ದಾರೆ. ವಿಡಿಯೋ ಭಾಳ ಕ್ಲಿಯರ್ ಆಗಿದೆ. ನೀವು ಕಮೆಂಟ್ಗಳು ಕಳಿಸ್ಬೇಕು ದಯವಿಟ್ಟು. ಯಾಕಂದರೆ ಭಾಳ ಕಷ್ಟಪಟ್ಟು ವಿಡಿಯೋನ ಮಾಡಿಕೊಂಡು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀವಿ. ವಿಡಿಯೋ ಕ್ಲಿಯರ್ ಇರೋದ್ರಿಂದ ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು. ನೀವು ಕಮೆಂಟನ್ನು ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋಗೆ ನೀವು ಕಮೆಂಟನ್ನು ಮಾಡಬೇಕು. ಅದೇ ರೀತಿ ರ್ಯಾಲಿ ಬಗ್ಗೆ ನಿಮ್ಗೆ ಏನಾದರೂ ತೊಂದರೆ ಅಂದರೆ ಏನು, ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೆ ಸಹಿತ ಕಮೆಂಟ್ ಮಾಡಬೇಕು. ಅಭ್ಯರ್ಥಿಗಳು ಈಗಾಗಲೇ ಡಾಕ್ಯುಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದೇ ರೀತಿಯಾಗಿ ಪ್ರತಿಯೊಂದು ಶೂಸ್ ಹಾಕೊಂಡು ಓಡಬೇಕು ಓಡಬಾರ್ದು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಗಮನಿಸ್ಬೋದು. ನೋಡಿ, ಶೂಸ್ ಹಾಕಿಲ್ಲ, ಮುಂದೆ ಬರಿಗಾಲಿನಿಂದ ಓಡ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳನ್ನ ನಾವು ಗಮನಿಸ್ಬೋದು. ಬರಿಗಾಲಿನಿಂದ ಓಡ್ತಾ ಇದ್ದಾರೆ. ಆಮೇಲೆ ಕಾಲಿಗೆ ನಿಕಾಪ್ಸ್ಗಳನ್ನ ಹಾಕೊಂಡಿದ್ದಾರೆ. ಹೆಚ್ಚಾಗಿ ನೀವು ಗಮನಿಸ್ಬೋದು, ಬರಿಗಾಲಿನಿಂದ ಓಡ್ತಾ ಇದ್ದಾರೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಬರಿಗಾಲಿನಿಂದ ಓಡ್ತಾ ಇದ್ದಾರೆ. ಶೂಸ್ನಿಂದ ಭಾಳ ಅಂದರೆ ಭಾಳ ಕಡಿಮೆ ಇದ್ದಾರೆ. ಪ್ರತಿಯೊಬ್ಬರ ಕಾಲುಗಳನ್ನು ನೀವು ನೋಡ್ಬೋದು. ಬರಿಗಾಲಿನಿಂದ ಓಡ್ತಾ ಇದ್ದಾರೆ. ಬರಿಗಾಲಿನಿಂದ ಓಡಿದರೆ ರನ್ನಿಂಗ್ ಸ್ಪೀಡ್ ಆಗ್ತದೆ. ಅಭ್ಯರ್ಥಿಗಳಿಗೆ ಗೊತ್ತಿರಲಿ. ನಿಮ್ಗೆ ಶೂಸ್ಗಿಂತ ಬರಿಗಾಲಿ ಓಡಿದ್ರೆ ರನ್ನಿಂಗ್ ಸ್ಪೀಡ್ ಆಗ್ತದೆ. ನೋಡಿ, ಎಲ್ಲರೂ ಇಲ್ಲಿ ಬರಿಗಾಲಿನಿಂದ ಓಡುವಂಥ ಅಭ್ಯರ್ಥಿಗಳನ್ನ ಮುಂದಿದ್ದಾರೆ. ನೀವು ಗಮನಿಸ್ಬೋದು. ಶೂಸ್ ಹಾಕೊಂಡಾರೆ ಎಂದಿದ್ದಾರೆ. ಬರಿಗಾಲಿನಿಂದ ಓಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಮುಂದೆ ಓಡ್ತಾ ಇದ್ದಾರೆ. ಈಗ 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ರನ್ನಿಂಗ್ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಹಾಗೆ ಏನಾದರೂ ಸ್ವಲ್ಪ ಕಾಲಿಗೆ ಏನಾದರೂ ಹಳ್ಳದ ಸುಸ್ತ ಅಂದರೆ ನಿಕ್ಯಾಮ್ಸ್ ಹಾಕೋರು ನಡೀತದೆ. ಸಾಧ್ಯದಷ್ಟು ಬರಿಗಾಲಿನಿಂದ ಓಡಿದರೆ ರನ್ನಿಂಗ್ ಜಾಸ್ತಿ ಆಗ್ತದೆ ಅನಿಸ್ತದೆ. ಈ ಟ್ರ್ಯಾಕ್ ನೋಡಿದರೆ ಇಲ್ಲಿ ರ್ಯಾಲಿ ನಡೀಕ್ಕಿಂತ ಮುಂಚೆ ನೋಡಿದಾಗ ಉಸುಕಿತ್ತು. ಅವಾಗ ಹೆಂಗೆ ಏನೋ ಅಂತ ಇದ್ರು. ಈಗ ಭಾಳ ಚೆನ್ನಾಗಿ ಗ್ರೌಂಡನ್ನು ಮೈದಾನವನ್ನು ಮಾಡಿದ್ದಾರೆ. ಅಲ್ಲಿ ಯಾದಗಿರಿಯ ಎಲ್ಲ ಜಿಲ್ಲಾಧಿಕಾರಿಗಳ ಪರವಾಗಿ ಹಾಗೂ SP ಅಧಿಕಾರಿಗಳು ಹಾಗೂ ಆರ್ಮಿಯವರು ಎಲ್ಲರೂ ಕೂಡಿಕೊಂಡು ಒಳ್ಳೆಯ ಮೈದಾನವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ರನ್ನಿಂಗ್ ಓಡ್ತಾ ಇದ್ದಾರೆ. 3ನೇ ರೌಂಡು ನೋಡಿರಿ, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಇದ್ದಾವೆ ನೋಡಿರಿ, ಎಷ್ಟು ಡಿಫ್ರೆನ್ಸ್, ಎಷ್ಟು ಅಂತರದಿಂದ ನಾವು ರನ್ನಿಂಗನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು. ಅಭ್ಯರ್ಥಿಗಳು ಗಮನಿಸ್ಬೋದು. ಕ್ಲಿಯರಾಗಿ ವಿಡಿಯೋ ಕಾಣಿಸ್ತದೆ ನೋಡ್ಬೋದು. ಯಾರಾದರೂ ನೀವು ಮುರುವರಿದ್ರೆ ಕಮೆಂಟ್ ಮಾಡಿ. ಕಾಣಿಸ್ತಾ ಇದ್ದಾರೆ ನೋಡಿ. ಅಗದಿ ಕ್ಲಿಯರಾಗಿ HD ವಿಡಿಯೋ ಅದ. ಇದು 2ನೇ ದಿನ ಓಡ್ರಿ. ಇನ್ನೂ ಜೋರಾಗಿ ಓಡಬೇಕು. ಟೈಮ್ ಕವರ್ ಮಾಡಬೇಕು. ಇನ್ನೂ ಜೋರಾಗಿ ಓಡಬೇಕು. ಭಾಳ ವೇಗವಾಗಿ ರನ್ನಿಂಗನ್ನು ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ ಅಭ್ಯರ್ಥಿಗಳು ನೋಡಿದರೆ. ಗಮನಿಸ್ಬೋದು. ಪ್ರತಿಯೊಬ್ಬರನ್ನ ನೀವು ಇಲ್ಲಿ ಗುರುತಿಸ್ಬೋದು ನೋಡ್ಬೋದು. ಈಗ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನಾವು ಗಮನಿಸ್ಬೋದು. 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು. 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ನೋಡಿರಿ, 3ನೇ ರೌಂಡು ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದ್ರು. 4 ನಿಮಿಷಕ್ಕೆ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದರೆ ಲಾಸ್ಟ್ ರೌಂಡ್ ಈಗ ಬರ್ತಾ ಇರೋದು. ಲಾಸ್ಟ್ ರೌಂಡ್ ಅಭ್ಯರ್ಥಿಗಳೇ, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಆತ್ಮೀಯ ಅಭ್ಯರ್ಥಿಗಳೇ,
ಇಂಡಿಯನ್ ಆರ್ಮಿ ಸೇರುವ ಪ್ರತಿಯೊಬ್ಬರಿಗೆ ಮುಟ್ಟುವರೆಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂದೆ ಸೇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ. ಏಕೆಂದರೆ ಅಗ್ನಿವೀರ ಆರ್ಮಿಯಲ್ಲಿ ಯಾವ ರೀತಿ ನಡೀತದೆ, ರನ್ನಿಂಗ್ ಯಾವ ರೀತಿ ಇರ್ತದೆ, ಯಾವ ರೀತಿ ಹಿಡಿತಾರೆ ಅನ್ನೋದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರೆಯಬೇಡಿ. ಬರ್ತೀವಿ ಯಾದಗಿರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿಯಲ್ಲಿ ಪ್ರತಿನಿತ್ಯ ನಾವು ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ಕಾಯ್ತಾ ಇರಿ. ಸ್ವಲ್ಪ ಲೇಟಾಗಿ ನಮ್ಮ ವಿಡಿಯೋಗಳು ಬಂದು ಸಹಿತ ಅಗದಿ ಕ್ಲಿಯರಾಗಿ ವಿಡಿಯೋಗಳು ಬರ್ತಾವೆ. ಹಾಗೆ ನಾಯಿನ ವಿಡಿಯೋಗಾಗಿ ಸಹಿತ ನೀವು ಕಾಯ್ತಾ ಇರಿ. ಪ್ರತಿನಿತ್ಯ ನೋಡ್ಬೋದು. ಲಾಸ್ಟ್ ರೌಂಡಿಗೆ ಬರ್ತಾ ಇದ್ದಾರೆ. ಹಿಂದಿದ್ದಂಥ ಅಭ್ಯರ್ಥಿಗಳನ್ನ ಕರ್ಕೊಂಡೋಗಿ ಇಲ್ಲಿ ಬೇರೆ ಕುಣಿಸ್ತಾ ಇದ್ದಾರೆ. ನೀವು ಗಮನಿಸ್ಬೋದು. ಇಲ್ಲಿ ಭಾಳ ಹಿಂದುಳಿದಪ್ಪ ಅಂದರೆ ಕರ್ಕೊಂಡು ಹೋಗ್ತಾರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ, ಆರಾಮಾಗಿ ಓಡ್ಬೋದು. ಅದು ಬರಿಗಾಲಿನಿಂದ ಓಡ್ತಾ ಇದ್ದಾರೆ. ವಿಡಿಯೋ ಕ್ಲಿಯರ್ ಆಗಿದೆ. ನೀವು ಒಟ್ಟಾರೆಯಾಗಿ ಯಾದಗಿರಿ ರ್ಯಾಲಿ ವಿಡಿಯೋ ಕ್ಲಿಯರ್ ಆಗಿ ಇದ್ದಾರೆ. ನೀವು ಗಮನಿಸ್ಬೋದು. ಭಾಳ ಕ್ಲಿಯರಾಗಿ ಬರ್ತಕ್ಕಂಥ ವಿಡಿಯೋ ನೋಡೇ ಗೊತ್ತಾಗ್ತದೆ. HD ಇದೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಟೈಮನ್ನು ಗಮನಿಸ್ಬೋದು. ಮುಂದೆ ಹೇಳ್ತಾ ಇರ್ತಾರೆ. ಆ ಧ್ವನಿ ಕಡೆ ನೀವು ಲಕ್ಷ ಕೊಡಿ. ಎಷ್ಟು ಜನ ಫಸ್ಟ್ ಗ್ರೂಪ್ ಪ್ರಕಾರ, ಸೆಕೆಂಡ್ ಗ್ರೂಪ್ ಪ್ರಕಾರ ವಿಚಾರ ಮಾಡಿ. ಅಭ್ಯರ್ಥಿಗಳು ಗಮನಿಸಬೇಕು. ಮುಂದೆ ವಿಡಿಯೋ ನೋಡ್ತಾ ಇರಿ. ಹತ್ತನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.